ರಾವ್ ಮೃತಪಟ್ಟಿದ್ದಾರೆ. ದುರ್ದೈವಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಪುತ್ರ ಜೊತೆಗೆ ಅವರು ಬಂದಿದ್ರು. ಏಪ್ರಿಲ್ 19ನೇ ತಾರೀಕು ಪ್ರವಾಸಕ್ಕೆ ಬಂದಿದ್ರು. ಕಣ್ಣೆದುರೇ ತನ್ನ ಪತಿಯೇ ಮೃತಪಟ್ಟಿದ್ದಾಗಿ ನೋವನ್ನು ತೋಡ್ಕೊಂಡಿದ್ದಾರೆ. ಪಲ್ಲವಿ, ನನ್ನ ಗಂಡನನ್ನ ಸಾಯಿಸಿ ನನ್ನ ಮಗನಿಗೆ ಬೈದು ಹಲ್ಲೆ ಮಾಡಿದ್ದಾರೆ. ನನ್ನ ಮಗನನ್ನ ಕೊಂದು ಬಿಡು ಎಂದು ಹೇಳಿದ್ವಿ, ನಿನ್ನ ಕೊಲ್ಲಲ್ಲ ಹೋಗಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಇದು ಶಿವಮೊಗ್ಗದ ಮಂಜುನಾಥ ರಾವ್ ಅವರ ನಿವಾಸ. ಮಂಜುನಾಥ ರಾವ್ ಅವರು ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ತಿಳಿತಾ ಇದ್ದಂತೆ, ರಿಪಬ್ಲಿಕ್ ಕನ್ನಡದಲ್ಲಿ ತಿಳಿತಾ ಇದ್ದಂತೆ ಅವರ ಮನೆಗೆ ಈಗ ಕುಟುಂಬದವರೆಲ್ಲರೂ ಕೂಡ ಕೊಂಡಿರುವಂತದ್ದು. ಬೇಕಿದ್ ಬೇರೆ ಇನ್ಫಾರ್ಮೇಶನ್ ಗೊತ್ತಾದ್ರೆ ತಕ್ಷಣ ಹೇಳ್ತೀನಿ ಸರ್. ಕೆಲವು ಫೋನ್ ನಂಬರ್ಸ್ ಸರ್, ನನ್ನ ಹೆಂಡತಿ ಅಣ್ಣ ಅವರು, ಅಣ್ಣ ಅವರು. ಹಾಗಾಗಿ ನಮಗೊಂದು ತೇಜಸ್ ಅಲ್ಲೊಂದು ಸ್ವಲ್ಪ ನಾನು ಫೋನ್ ಕೋಆರ್ಡಿನೇಷನ್ ಮಾಡ್ತಾ ಇದೀವಿ ಸರ್ ಅವ್ರ ಜೊತೆಗೆ. ಸರ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಅವ್ರ ಮನೆಯವರು ಪಲ್ಲವಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಮ್ಕೋಸ್ನೊಳಗೆ ಅವರು ಕೆಲಸ ಮಾಡ್ತಾರೆ. ಅವರು ಮ್ಯಾಮ್ಕೋಸಿನ ವರ್ಕರ್, ಅವರು ತರೀಕೆರೆ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮನೆಯವರವರು ನನ್ನ ಮನೆಯೊಳಗೆ ಅವ್ರ ಅಣ್ಣ ಆಗ್ಬೇಕು ಅವರು. ಸೊ ಹಾಗಾಗಿ ಒಂದು 3 ದಿವಸದ ಕೆಳಗಡೆ ಹೋಗಿದ್ರು. ನಾಳೆ ನಾಡಿದ್ರಲ್ಲಿ ವಾಪಸ್ ಬರೋರು ಇದ್ರು ಸರ್. ಅದು ಅಂದ್ರೆ ನಮಗೆ ವಾಟ್ಸ್ಆಪ್ನೊಳಗೆ ನಾವು ನೋಡ್ತಾ ಇದ್ವಿ ಸರ್. ಇವತ್ತು ಬೆಳಗ್ಗೆ ತನಕ ಎವ್ರಿಥಿಂಗ್ ವಾಸ್ ನಾರ್ಮಲ್. ನಾವು ನಿನ್ನೆ ಎಲ್ಲ ಅಲ್ಲೊಂದು ಸ್ವಲ್ಪ ಏನೋ ಮಳೆ ಗಿಳೆ ಈ ತರ ಜಾಸ್ತಿ ಆಗಿ ತೊಂದರೆ ಆಗಿರುವಂತದ್ದನ್ನ ನಿನ್ನೆ ನೋಡಿದ್ರು. ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಮಾವಂದ್ರು ಅವರೆಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಆರಾಮಾಗಿದ್ದೀವಿ ಅಂತ ಹೇಳಿದ್ರು. ಇವತ್ತು ಸಡನ್ ಆಗಿ ಈ ತರದ ಒಂದು ಡೆವಲಪ್ಮೆಂಟ್ ಆಗಿರುವಂತದ್ದು ಸರ್. ಇದಾರೆ ಸರ್ ನಮ್ಮ ಫ್ಯಾಮಿಲಿ ಒಳಗೆ. ನಾನು ಪರ್ಸನಲ್ ಆಗಲ್ದೇ ಇದ್ರು ಅವ್ರ ಮಾವಂದ್ರು ನನ್ನ ಮನೆಯವಳ ಮಂಜುನಾಥ್ ಅವ್ರ ಜೊತೆ ಟಚ್ ಅಲ್ಲಿ ಇದ್ರು ಸರ್. ಬೆಳಗ್ಗೆ ತನಕ ಟಚ್ ಅಲ್ಲಿ ಇರಬಹುದು ಸರ್. ಇದೇ ಫಸ್ಟ್ ಟೈಮ್ ಹೋಗಿದ್ದಾರೆ. ಮಂಜುನಾಥ ರಾವ್ ಅವರ ಮನೆ ಮುಂಭಾಗದಲ್ಲಿ ನೀರವ ಮೌನ ಆವರಿಸಿದೆ. 19ನೇ ತಾರೀಕು ಅವರೆಲ್ಲರೂ ಕೂಡ ಹೋದವರು ಜಮ್ಮು ಕಾಶ್ಮೀರಕ್ಕೆ. ಪಹಲ್ಗಾಮ್ ಯಾತ್ರೆಯಲ್ಲಿದ್ರು. ಆ ಸಮಯದಲ್ಲಿ ಅವರು ಉಗ್ರರು ಏಕಾಏಕಿ ದಾಳಿ ಮಾಡ್ತಾರೆ. ದಾಳಿಗೂ ಮುನ್ನ ಅವರ ತಲೆಗೆ ಗುಂಡು ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಂಜುನಾಥ ರಾವ್ ಅವರ ಪತ್ನಿ ಪಲ್ಲವಿ ಅವರು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 40 ಜನ ಕನ್ನಡಿಗರು ಇನ್ನೂ ಕೂಡ ಶ್ರೀನಗರದ ಹೋಟೆಲ್ನಲ್ಲಿದ್ದಾರೆ. ಈಗ ರಾವ್ ಮೃತಪಟ್ಟಿದ್ದಾರೆ. ದುರ್ದೈವಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಪುತ್ರ ಜೊತೆಗೆ ಅವರು ಬಂದಿದ್ರು. ಏಪ್ರಿಲ್ 19ನೇ ತಾರೀಕು ಪ್ರವಾಸಕ್ಕೆ ಬಂದಿದ್ರು. ಕಣ್ಣೆದುರೇ ತನ್ನ ಪತಿಯೇ ಮೃತಪಟ್ಟಿದ್ದಾಗಿ ನೋವನ್ನು ತೋಡ್ಕೊಂಡಿದ್ದಾರೆ. ಪಲ್ಲವಿ, ನನ್ನ ಗಂಡನನ್ನ ಸಾಯಿಸಿ ನನ್ನ ಮಗನಿಗೆ ಬೈದು ಹಲ್ಲೆ ಮಾಡಿದ್ದಾರೆ. ನನ್ನ ಮಗನನ್ನ ಕೊಂದು ಬಿಡು ಎಂದು ಹೇಳಿದ್ವಿ, ನಿನ್ನ ಕೊಲ್ಲಲ್ಲ ಹೋಗಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಇದು ಶಿವಮೊಗ್ಗದ ಮಂಜುನಾಥ ರಾವ್ ಅವರ ನಿವಾಸ. ಮಂಜುನಾಥ ರಾವ್ ಅವರು ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ತಿಳಿತಾ ಇದ್ದಂತೆ, ರಿಪಬ್ಲಿಕ್ ಕನ್ನಡದಲ್ಲಿ ತಿಳಿತಾ ಇದ್ದಂತೆ ಅವರ ಮನೆಗೆ ಈಗ ಕುಟುಂಬದವರೆಲ್ಲರೂ ಕೂಡ ಕೊಂಡಿರುವಂತದ್ದು. ಬೇಕಿದ್ ಬೇರೆ ಇನ್ಫಾರ್ಮೇಶನ್ ಗೊತ್ತಾದ್ರೆ ತಕ್ಷಣ ಹೇಳ್ತೀನಿ ಸರ್. ಕೆಲವು ಫೋನ್ ನಂಬರ್ಸ್ ಸರ್, ನನ್ನ ಹೆಂಡತಿ ಅಣ್ಣ ಅವರು, ಅಣ್ಣ ಅವರು. ಹಾಗಾಗಿ ನಮಗೊಂದು ತೇಜಸ್ ಅಲ್ಲೊಂದು ಸ್ವಲ್ಪ ನಾನು ಫೋನ್ ಕೋಆರ್ಡಿನೇಷನ್ ಮಾಡ್ತಾ ಇದೀವಿ ಸರ್ ಅವ್ರ ಜೊತೆಗೆ. ಸರ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಅವ್ರ ಮನೆಯವರು ಪಲ್ಲವಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಮ್ಕೋಸ್ನೊಳಗೆ ಅವರು ಕೆಲಸ ಮಾಡ್ತಾರೆ. ಅವರು ಮ್ಯಾಮ್ಕೋಸಿನ ವರ್ಕರ್, ಅವರು ತರೀಕೆರೆ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮನೆಯವರವರು ನನ್ನ ಮನೆಯೊಳಗೆ ಅವ್ರ ಅಣ್ಣ ಆಗ್ಬೇಕು ಅವರು. ಸೊ ಹಾಗಾಗಿ ಒಂದು 3 ದಿವಸದ ಕೆಳಗಡೆ ಹೋಗಿದ್ರು. ನಾಳೆ ನಾಡಿದ್ರಲ್ಲಿ ವಾಪಸ್ ಬರೋರು ಇದ್ರು ಸರ್. ಅದು ಅಂದ್ರೆ ನಮಗೆ ವಾಟ್ಸ್ಆಪ್ನೊಳಗೆ ನಾವು ನೋಡ್ತಾ ಇದ್ವಿ ಸರ್. ಇವತ್ತು ಬೆಳಗ್ಗೆ ತನಕ ಎವ್ರಿಥಿಂಗ್ ವಾಸ್ ನಾರ್ಮಲ್. ನಾವು ನಿನ್ನೆ ಎಲ್ಲ ಅಲ್ಲೊಂದು ಸ್ವಲ್ಪ ಏನೋ ಮಳೆ ಗಿಳೆ ಈ ತರ ಜಾಸ್ತಿ ಆಗಿ ತೊಂದರೆ ಆಗಿರುವಂತದ್ದನ್ನ ನಿನ್ನೆ ನೋಡಿದ್ರು. ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಮಾವಂದ್ರು ಅವರೆಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಆರಾಮಾಗಿದ್ದೀವಿ ಅಂತ ಹೇಳಿದ್ರು. ಇವತ್ತು ಸಡನ್ ಆಗಿ ಈ ತರದ ಒಂದು ಡೆವಲಪ್ಮೆಂಟ್ ಆಗಿರುವಂತದ್ದು ಸರ್. ಇದಾರೆ ಸರ್ ನಮ್ಮ ಫ್ಯಾಮಿಲಿ ಒಳಗೆ. ನಾನು ಪರ್ಸನಲ್ ಆಗಲ್ದೇ ಇದ್ರು ಅವ್ರ ಮಾವಂದ್ರು ನನ್ನ ಮನೆಯವಳ ಮಂಜುನಾಥ್ ಅವ್ರ ಜೊತೆ ಟಚ್ ಅಲ್ಲಿ ಇದ್ರು ಸರ್. ಬೆಳಗ್ಗೆ ತನಕ ಟಚ್ ಅಲ್ಲಿ ಇರಬಹುದು ಸರ್. ಇದೇ ಫಸ್ಟ್ ಟೈಮ್ ಹೋಗಿದ್ದಾರೆ. ಮಂಜುನಾಥ ರಾವ್ ಅವರ ಮನೆ ಮುಂಭಾಗದಲ್ಲಿ ನೀರವ ಮೌನ ಆವರಿಸಿದೆ. 19ನೇ ತಾರೀಕು ಅವರೆಲ್ಲರೂ ಕೂಡ ಹೋದವರು ಜಮ್ಮು ಕಾಶ್ಮೀರಕ್ಕೆ. ಪಹಲ್ಗಾಮ್ ಯಾತ್ರೆಯಲ್ಲಿದ್ರು. ಆ ಸಮಯದಲ್ಲಿ ಅವರು ಉಗ್ರರು ಏಕಾಏಕಿ ದಾಳಿ ಮಾಡ್ತಾರೆ. ದಾಳಿಗೂ ಮುನ್ನ ಅವರ ತಲೆಗೆ ಗುಂಡು ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಂಜುನಾಥ ರಾವ್ ಅವರ ಪತ್ನಿ ಪಲ್ಲವಿ ಅವರು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 40 ಜನ ಕನ್ನಡಿಗರು ಇನ್ನೂ ಕೂಡ ಶ್ರೀನಗರದ ಹೋಟೆಲ್ನಲ್ಲಿದ್ದಾರೆ. ಈಗ
ರಾವ್ ಮೃತಪಟ್ಟಿದ್ದಾರೆ. ದುರ್ದೈವಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಪುತ್ರ ಜೊತೆಗೆ ಅವರು ಬಂದಿದ್ರು. ಏಪ್ರಿಲ್ 19ನೇ ತಾರೀಕು ಪ್ರವಾಸಕ್ಕೆ ಬಂದಿದ್ರು. ಕಣ್ಣೆದುರೇ ತನ್ನ ಪತಿ ಮೃತಪಟ್ಟಿದ್ದಾಗಿ ನೋವನ್ನು ತೋಡ್ಕೊಂಡಿದ್ದಾರೆ. ಪಲ್ಲವಿ, ನನ್ನ ಗಂಡನನ್ನ ಸಾಯಿಸಿ ನನ್ನ ಮಗನಿಗೆ ಬೈದು ಹಲ್ಲೆ ಮಾಡಿದ್ದಾರೆ. ನನ್ನ ಮಗನನ್ನ ಕೊಂದು ಬಿಡು ಎಂದು ಹೇಳಿದ್ವಿ, ನಿನ್ನ ಕೊಲ್ಲಲ್ಲ ಹೋಗಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಇದು ಶಿವಮೊಗ್ಗದ ಮಂಜುನಾಥ ರಾವ್ ಅವರ ನಿವಾಸ. ಮಂಜುನಾಥ ರಾವ್ ಅವರು ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ತಿಳಿತಾ ಇದ್ದಂತೆ, ರಿಪಬ್ಲಿಕ್ ಕನ್ನಡದಲ್ಲಿ ತಿಳಿತಾ ಇದ್ದಂತೆ ಅವರ ಮನೆಗೆ ಈಗ ಕುಟುಂಬದವರೆಲ್ಲರೂ ಕೂಡ ಕೊಂಡಿರುವಂತದ್ದು. ಬೇಕಿದ್ದ ಬೇರೆ ಇನ್ಫಾರ್ಮೇಶನ್ ಗೊತ್ತಾದ್ರೆ ತಕ್ಷಣ ಹೇಳ್ತೀನಿ ಸರ್. ಕೆಲವು ಫೋನ್ ನಂಬರ್ಸ್ ಸರ್, ನನ್ನ ಹೆಂಡತಿ ಅಣ್ಣ ಅವರು, ಅಣ್ಣ ಅವರು. ಹಾಗಾಗಿ ನಮಗೊಂದು ತೇಜಸ್ ಅಲ್ಲೊಂದು ಸ್ವಲ್ಪ ನಾನು ಫೋನ್ ಕೋಆರ್ಡಿನೇಷನ್ ಮಾಡ್ತಾ ಇದೀವಿ ಸರ್ ಅವ್ರ ಜೊತೆಗೆ. ಸರ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಅವ್ರ ಮನೆಯವರು ಪಲ್ಲವಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಮ್ಕೋಸ್ನೊಳಗೆ ಅವರು ಕೆಲಸ ಮಾಡ್ತಾರೆ. ಅವರು ಮ್ಯಾಮ್ಕೋಸಿನ ವರ್ಕರ್ ಅವರು, ತರೀಕೆರೆ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮನೆಯವರವರು ನನ್ನ ಮನೆಯೊಳಗೆ ಅವ್ರ ಅಣ್ಣ ಆಗ್ಬೇಕು ಅವರು. ಸೊ ಹಾಗಾಗಿ ಒಂದು 3 ದಿವಸದ ಕೆಳಗಡೆ ಹೋಗಿದ್ರು. ನಾಳೆ ನಾಡಿದ್ರಲ್ಲಿ ವಾಪಸ್ ಬರೋರು ಇದ್ರು ಸರ್. ಅದು ಅಂದ್ರೆ ನಮಗೆ ವಾಟ್ಸ್ಆಪ್ನೊಳಗೆ ನಾವು ನೋಡ್ತಾ ಇದ್ವಿ ಸರ್. ಇವತ್ತು ಬೆಳಗ್ಗೆ ತನಕ ಎವ್ರಿಥಿಂಗ್ ವಾಸ್ ನಾರ್ಮಲ್. ನಾವು ನಿನ್ನೆ ಎಲ್ಲ ಅಲ್ಲೊಂದು ಸ್ವಲ್ಪ ಏನೋ ಮಳೆ ಗಿಳೆ ಈ ತರ ಜಾಸ್ತಿ ಆಗಿ ತೊಂದರೆ ಆಗಿರುವಂತದ್ದನ್ನ ನಿನ್ನೆ ನೋಡಿದ್ರು. ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಮಾವಂದ್ರು ಅವರೆಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಆರಾಮಾಗಿದ್ದೀವಿ ಅಂತ ಹೇಳಿದ್ರು. ಇವತ್ತು ಸಡನ್ ಆಗಿ ಈ ತರದ ಒಂದು ಡೆವಲಪ್ಮೆಂಟ್ ಆಗಿರುವಂತದ್ದು ಸರ್. ಇದ್ದಾರೆ ಸರ್ ನಮ್ಮ ಫ್ಯಾಮಿಲಿ ಒಳಗೆ. ನಾನು ಪರ್ಸನಲ್ ಆಗಲ್ದೇ ಇದ್ರು ಅವ್ರ ಮಾವಂದ್ರು ನನ್ನ ಮನೆಯೊಳ ಮಂಜುನಾಥ್ ಅವ್ರ ಜೊತೆ ಟಚ್ ಅಲ್ಲಿ ಇದ್ರು ಸರ್. ಬೆಳಗ್ಗೆ ತನಕ ಟಚ್ ಅಲ್ಲಿ ಇರಬಹುದು ಸರ್. ಇದೇ ಫಸ್ಟ್ ಟೈಮ್ ಹೋಗಿದ್ದಾರೆ. ಮಂಜುನಾಥ ರಾವ್ ಅವರ ಮನೆ ಮುಂಭಾಗದಲ್ಲಿ ನೀರವ ಮೌನ ಆವರಿಸಿದೆ. 19ನೇ ತಾರೀಕು ಅವರೆಲ್ಲರೂ ಕೂಡ ಹೋದವರು ಜಮ್ಮು ಕಾಶ್ಮೀರಕ್ಕೆ. ಪಹಲ್ಗಾಮ್ ಯಾತ್ರೆಯಲ್ಲಿದ್ರು. ಆ ಸಮಯದಲ್ಲಿ ಅವರು ಉಗ್ರರು ಏಕಾಏಕಿ ದಾಳಿ ಮಾಡ್ತಾರೆ. ದಾಳಿಗೂ ಮುನ್ನ ಅವರ ತಲೆಗೆ ಗುಂಡು ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಂಜುನಾಥ ರಾವ್ ಅವರ ಪತ್ನಿ ಪಲ್ಲವಿ ಅವರು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 40 ಜನ ಕನ್ನಡಿಗರು ಇನ್ನೂ ಕೂಡ ಶ್ರೀನಗರದ ಹೋಟೆಲ್ನಲ್ಲಿದ್ದಾರೆ. ಈಗ ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ಇದು ಶಿವಮೊಗ್ಗದ ಮಂಜುನಾಥ ರಾವ್ ಅವರ ನಿವಾಸ. ಮಂಜುನಾಥ ರಾವ್ ಅವರು ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ತಿಳಿತಾ ಇದ್ದಂತೆ, ರಿಪಬ್ಲಿಕ್ ಕನ್ನಡದಲ್ಲಿ ತಿಳಿತಾ ಇದ್ದಂತೆ ಅವರ ಮನೆಗೆ ಈಗ ಕುಟುಂಬದವರೆಲ್ಲರೂ ಕೂಡ ಕೊಂಡಿರುವಂತದ್ದು. ಬೇಕಿದ್ದ ಬೇರೆ ಇನ್ಫಾರ್ಮೇಶನ್ ಗೊತ್ತಾದ್ರೆ ತಕ್ಷಣ ಹೇಳ್ತೀನಿ ಸರ್. ಕೆಲವು ಫೋನ್ ನಂಬರ್ಸ್ ಸರ್, ನನ್ನ ಹೆಂಡತಿ ಅಣ್ಣ ಅವರು, ಅಣ್ಣ ಅವರು. ಹಾಗಾಗಿ ನಮಗೊಂದು ತೇಜಸ್ ಅಲ್ಲೊಂದು ಸ್ವಲ್ಪ ನಾನು ಫೋನ್ ಕೋಆರ್ಡಿನೇಷನ್ ಮಾಡ್ತಾ ಇದೀವಿ ಸರ್ ಅವ್ರ ಜೊತೆಗೆ. ಸರ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಅವ್ರ ಮನೆಯವರು ಪಲ್ಲವಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಮ್ಕೋಸ್ನೊಳಗೆ ಅವರು ಕೆಲಸ ಮಾಡ್ತಾರೆ. ಅವರು ಮ್ಯಾಮ್ಕೋಸಿನ ವರ್ಕರ್ ಅವರು.